ಗೈಸ್ ಇವತ್ತು ನಮ್ಮ ಗಾನವಿಗೆ ಸ್ಕೂಟಿಲಿ ಬಿಡ್ತಿದ್ದೀನಿ ಅವಳು ಕಾಲೇಜಿಗೆ. ಏನಕ್ಕೆ ಅಂತ ಮನೆಗೆ ಹೋದಾದ್ಮೇಲೆ ಹೇಳ್ತೀನಿ ಗೈಸ್. CT100 ತಗೊಂಡೆ, ಬಟ್ ಆಮೇಲೆ ಸ್ಕೂಟಿ ತಗೊಳ್ಳೋ ಸಿಚುವೇಶನ್ ಬಂದ್ಬಿಡ್ತು. ಕ್ಲಾಸಿಗೆ ಲೇಟ್ ಮಾಡಿಸ್ಲಾ? ಯಾರು? CT100 ಪಂಚರ್ ಆಗೈತೆ ಬ್ಯಾಕ್ ಟೈರ್. ಹೌದಾ? ಅದಕ್ಕೆ ಸ್ಕೂಟಿ ತಗೊಂಡೋಗಿದ್ದೆ. ಹೌದಾ ಮಗನೇ? ನೋಡಂತಾನೆ ಅಲ್ವಾ ಬಂದು ನೋಡೋದು ನಾವೇ ಹಾಕೋಣ. ಅದು ಇದಲ್ವಾ ಅದು ಮಗನೇ? ಟ್ಯೂಬ್ಲೆಸ್ ಹಾಕ್ಬೋದು ಸೆಟ್ ಐತಲ್ಲ ಪಂಚರ್ ಕಿಟ್. ಇಲ್ಲಿ ನೋಡಿ, ಇಲ್ಲಿ ನಮ್ಮ CT100 ಟೈರ್ ಫುಲ್ ಫ್ಲಾಟ್ ಆಗೈತೆ. ಮೋಸ್ಟ್ಲಿ ಪಂಚರ್ ಗಿಂಚರ್ ಆಗೈತೆ. ಏರ್ ಗೀರ್ ಕಡಿಮೆ ಅಂತೂ ಆಗಿರಲ್ಲ, ಏರ್ ಕಡಿಮೆ ಆಗಿರಲ್ಲ, ಪಕ್ಕ ಪಂಚರ್ ಆಗೈತೆ ಅನ್ಸುತ್ತೆ. ಸೊ ಈಗ ಪಂಚರ್ ಕಿಟ್ ಎಲ್ಲ ತಗೊಂಡು ಬಂದಿದ್ದೀನಿ. ಫಸ್ಟ್ ಈಗ ಏರ್ ಹೊಡಿಯೋಣ, ನೋಡೋಣ. ತಪ್ಪು ಈಗ ಫಸ್ಟ್ ಪಂಚರ್ ಹುಡ್ಕೋಣ, ಎಲ್ಲಿ ಪಂಚರ್ ಆಗಿದೆ ಅಂತ. ಓ ಸಿಕ್ತು ನೋಡಿ ಇಲ್ಲಿ. ಓ ಇಲ್ಲೇನೋ ಮರದ ಪೀಸ್ ಏನೋ ಹೋಗೈತಲ್ಲ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಗೈಸ್ ಗಾಡಿನ ಈಗ ಉಲ್ಟಾ ನಿಲ್ಸ್ಬಿಟ್ಟು ಈಗ ಮಿಡಲ್ ಸ್ಟ್ಯಾಂಡ್ ಹಾಕಿದ್ದೀನಿ. ನೋಡಿ ಇಲ್ಲಿ ಕರೆಕ್ಟಾಗಿ ಸಿಕ್ಕೈತೆ. ಎಲ್ಲಿ ಪಂಚರ್ ಆಗೈತೆ ನೋಡ್ತಿದ್ದೀರ ಇಲ್ಲಿ ಸದ್ಯ ಬೇಗನೆ ಸಿಕ್ತು. ಕಲ್ಲೇನೋ ಹೋಗೈತೆ ನೋಡಿ ಇಲ್ಲಿ. ಇಲ್ಲಿ ಓಹೋ ಕಲ್ಲು ಹೆಂಗ್ ಹೋಗಿ ಚುಚ್ಕೊಂಡೈತೆ ನೋಡಿ ಇಲ್ಲಿ ಗೈಸ್. ಇಲ್ಲಿ ಇದು ನಮ್ಮ ಪಂಚರ್ ಕಿಟ್. ಅಮ್ಮ ಎಲ್ಲಮ್ಮ ಇದೆಯಾ? CT100ಗೆ ಏನು ಚುಚ್ಚಿರ್ಬೋದು ಹೇಳಿ ಟೈರಿಗೆ? ಕಲ್ಲು ಜಲ್ಲಿ ಕಲ್ಲು ಇಷ್ಟು ಸಣ್ಣದು. ಹೆಂಗ್ ಚುಚ್ಚದ್ ಗೊತ್ತಾ? ಬಾಯ್ ತೋರಿಸ್ತೀನಿ. ಸದ್ಯ ಬೇಗ ಸಿಕ್ತದು. ಲಾಸ್ಟ್ ಟೈಮ್ ನಾನೇ ಪಂಚರ್ ಹಾಕಿದ್ದು. ಯಾವ್ದಕ್ಕೆ? ಕಾರಿಗೆ ಅನ್ಸುತ್ತೆ ಪಂಚರು. ಅವತ್ತು ಪಂಚರ್ ಆಗಿ ಕಾರ್ ಇಲ್ಲೇ ನಿಂತಿತ್ತಲ್ಲ. ನೋಡಿ ಇಲ್ಲಿ ಹೆಂಗ್ ಪಂಚರ್ ಕಿಟ್ ಇಲ್ಲ ಐತೆ. ಈಗ ಬನ್ನಿ ಪಂಚರ್ ಹಾಕುವ. ಜಾಸ್ತಿ ತೂತನೇ ಆಗಿಲ್ವಲ್ಲ, ಅದಕ್ಕೆ ಅದು ಅಲ್ವ ಅಂದಿದ್ದು. ಅದೇ ಕಣಮ್ಮ, ಕ್ಲೀನಾಗಿ ಒಳಗಡೆ ಐತೆ. ಆಮೇಲೆ ನಾನು ಇದ್ರ ಬಿಚ್ಚಿದ್ ನಾನು. ಓ ಗೈಸ್, ಇನ್ನೊಂದ್ ಕಡೆ ಪಂಚರ್ ಆಗೈತಲ್ಲ ಗೈಸ್. ಅಮ್ಮ ಇಲ್ಲ ಕಣಮ್ಮ, ಅದು ಚುಚ್ಚಿತ್ತು ಗೈಸ್. ನೋಡಿ ಬಿಡಿಲ್ಲ. ಏನಮ್ಮ ಇದು ಗೈಸ್? ನೋಡಿ ಇಲ್ಲಿ ಸರಿಯಾಗಿ ಚುಚ್ಚೈತೆ. ಈ ನನ್ನ ಮಗನಿಗೆ ನಾನು ಇಲ್ಲ ಅಂದರೆ ಏನೂ ಗೊತ್ತಾಗಲ್ಲ. ಯಾವುದೋ ಕಲ್ಲು ಇಷ್ಟುದ್ದ ಯಾವುದೋ ಕಲ್ಲು ತಾಗಿದೆ, ಅದೇ ಬಾಯ್ಲಿ ಏನು ಚುಚ್ಚಿತ್ತು ಹೇಳು. ಗೈಸ್ ಆ್ಯಕ್ಚುಲಿ ಇವಾಗ ಏರ್ ಹೊಡಿಯೋಕ್ಕೆ CT100ಗೆ ಇಲ್ಲಿ ನಮ್ಮ ಶೆಡ್ಡಲ್ಲಿ ಕಂಪ್ರೆಸರ್ ಮಷೀನು ಇದೆಯಾ, ಇದರಲ್ಲೂ ಆರಾಮಾಗಿ ಏರ್ ಹೊಡಿಬೋದು. ಬಟ್ ನಾನು ಇದರಲ್ಲಿ ಇವಾಗ ಏರ್ ಹೊಡಿಯಲ್ಲ, ನಮ್ಮ ಇದರಲ್ಲಿ ಹೊಡಿತೀನಿ, ಟೈರ್ ಇನ್ಫ್ಲೇರೇಟರಲ್ಲಿ. ಸೊ ಹಿಮಾಲಯನಲ್ಲಿ ಇದ್ರದ್ದು ಇನ್ನೊಂದು ವೈರ್ ಹಿಮಾಲಯನ್ ಬ್ಯಾಟ್ರಿಗೆ ಕನೆಕ್ಟ್ ಆಗೈತಾ. ಹಿಮಾಲಯನನ್ನು ಇಲ್ಲಿ ನಿಲ್ಸ್ಕೊಂಡು ಅದನ್ನು ಸ್ಟಾರ್ಟ್ ಮಾಡ್ಕೊಂಡು ನೋಡೋಣ. ಇದರಲ್ಲಿ ಏರ್ ತುಂಬಿಸೋಕ್ಕೆ ಟ್ರೈ ಮಾಡ್ತೀನಿ. ಗೈಸ್ ಇವಾಗ ಏರ್ ಫುಲ್ ಫಿಲ್ಲಪ್ ಆಗಕ್ಕೆ ಈಗ ಬಿಟ್ಟಿದ್ದೀನಿ. ಅದು ಫುಲ್ ಫಿಲ್ಲಪ್ ಆಗಬೇಕು ಅಂದರೆ ಒಂದು 1/4 ಗಂಟೆ ವೆಯ್ಟ್ ಮಾಡಬೇಕು. ಗೈಸ್ ಯಾಕೋ ಇದರಲ್ಲಿ ಇನ್ನೂ ಏರೇ ಇಲ್ಲ ಗುರು. ಆಯಿತು 10 ನಿಮಿಷ ಅಲ್ಲ, ಒಂದು 15 ನಿಮಿಷನೇ ಆಯಿತು. ಬಟ್ ಇನ್ನೂ ಏರು ಫುಲ್ ಫಿಲ್ಲಪ್ ಆಗೇ ಇಲ್ಲ. ನೋಡಿ ಇಲ್ಲಿ ಇನ್ನೂ ಹಂಗೆ ಐತೆ ಟೈರು. ಗೈಸ್ ಆದರೂ ಇದೇನು ಯೂಸೇ ಆಗಲಿಲ್ವಲ್ಲ ಗುರು. ಫುಲ್ಲು ಇದಂತೂ ಸಖತ್ ಫುಲ್ಲು ಹೀಟ್ ಆಗಿಬಿಟ್ಟಿತ್ತು. ಎಷ್ಟು ಬಿಸಿ ಆಗಿತ್ತು ಅಂದರೆ ಸಖತ್ ಬಿಸಿ ಆಗಿತ್ತು. ಇಲ್ಲೇ ನಮ್ಮ ಕಾರ್ ಟಾಪ್ ಬಾಕ್ಸಲ್ಲೇ ಇಟ್ಟಿರ್ತೀನಿ. ಅಲ್ಲ, ಕಾರ್ ಅಂತೀನಿ, ಬೈಕ್ ಟಾಪ್ ಬಾಕ್ಸಲ್ಲೇ ಇಟ್ಟಿರ್ತೀನಿ. ಇದು ಜೊತೆಗೆ ಪಂಚರ್ ಕಿಟ್ಟುವ ಇಲ್ಲೇ ಇಟ್ಟಿದ್ದೀನಿ. ಇವಾಗ ಎಲ್ಲ ಕಂಪ್ರೆಸರ್ ಮಷಿನ್ ಐತಲ್ಲ, ಅದನ್ನು ಆನ್ ಮಾಡ್ತೀನಿ ಫಸ್ಟ್. ಅದಕ್ಕೆ ಏರ್ ಫಿಲ್ ಮಾಡಬೇಕು. ಗೈಸ್ ಇವಾಗ ತಾನೇ ಏರ್ ಹೊಡೆದೆ, ಮತ್ತೆ ಇಲ್ಲೆಲ್ಲೋ ಏರ್ ಹೋಗ್ತೈತಲ್ಲ. ಎಲ್ಲಿ ಹೋಗ್ತೈತೆ? ಇಲ್ಲೆಲ್ಲೋ ಹೋಗ್ತೈತೆ ಗೈಸ್. ಈ ಟ್ಯೂಬಲ್ಲೂ ಪ್ರಾಬ್ಲಮ್ ಐತಲ್ಲ ಗುರು. ಸೊ ಗಾಡಿ ಟೈರ್ ಸರಿ ಆಗಲಿಲ್ಲ. ಆ ವಾಲ್ ಪಿನ್ ಹೋಗೈತೆ. ವಾಲ್ ಪಿನ್ನಿಂದ ಈಗ ಏರ್ ಬರ್ತೈತೆ. ಅದು ವಾಲ್ ಪಿನ್ನು ಟೈಟ್ ಮಾಡಬೇಕು. ಅದು ಟೈಟರ್ ಎಲ್ಲಿಟ್ಟೈತೋ ಪಪ್ಪ ಗೊತ್ತಿಲ್ಲ. ಗೊತ್ತಿಲ್ಲ, ಪಪ್ಪಂಗೆ ಗೊತ್ತಾಗ್ಬೇಕು. ಇಲ್ಲಯ್ಯ, ಇದೇ ಚುಚ್ಚಿದ್ದು. ಎಸ್ ಗೈಸ್, ನಾವಮ್ಮ ಬಿಸಿಲು ಅಂತ ಇವಾಗ ಪೈನಾಪಲ್ ಜ್ಯೂಸ್ ಮಾಡ್ತವ್ರೆ. ನೋಡಿ ಇಲ್ಲಿ ಹಂಗಂತ ಅಡುಗೆ ಮನೆ ಸ್ವಲ್ಪ ಸ್ಟವ್ ಇಲ್ದಲೇ ಅಡುಗೆ ಮನೆ ಖಾಲಿ ಹೊಡಿತೈತೆ. ಸ್ಟವ್ ಅಲ್ಲೇ ಇಟ್ಟವ್ರೆ. ಅದೇನು ಸರಿ ಮಾಡಿಸಿಲ್ಲ, ಏನಿಲ್ಲ. ಹೌದಾ, ಬರ್ತಾರೆ ಸರ್ವಿಸ್ ಅವರು. ಪೈನಾಪಲ್ ಜ್ಯೂಸಿಗೆ ಹಾಲು ಹಾಕಲ್ಲ ನಮ್ಮ. ಅಕಸ್ಮಾತ್ ಹಾಕಿದ್ರೆ ಒಡೆದೋಗುತ್ತಾ? ಒಂದ್ಸಲ ಹಾಕಿ ನೋಡು, ಚೆನ್ನಾಗಿರಲ್ಲ ಮೊಸರು. ಅವಾಗ ಪೈನಾಪಲ್ ಲಸ್ಸಿ ಆಗುತ್ತೆ.
ಇವಾಗ ನಮ್ಮಪ್ಪ ಈಗ CT100 ಟೈರ್ ಈಗ ಬಿಚ್ಚವ್ರೆ. ಇವಾಗ ಹೋಗಿ CT100 ಅದು ಫುಲ್ಲು ಪಿನ್ನನ್ನೇ ಚೇಂಜ್ ಮಾಡ್ಕೊಂಡು ಬರೋಣ ಬನ್ನಿ guys. ನಾವು ಅಪ್ಪ ಇಲ್ಲ ಏನೋ ಮಾಡ್ತಾವ್ರೆ ಇಲ್ಲಿ. ಟೈರ್ ಬಿಚ್ಚಕ್ಕೆ ಲಿವರ್ ಮಾಡ್ತಾ ಇದ್ದೀನಿ. ತಂದಿದ್ದೆ ಇದು ಅಗಲ ಇತ್ತಲ್ಲ, ಅದಕ್ಕೆ ಕಟ್ ಮಾಡ್ಬಿಟ್ಟು ಆಲ್ಟ್ರೇಷನ್ ಮಾಡ್ತಿದ್ದೀರಾ. ಇದರಲ್ಲಿ ಇಷ್ಟ ಅಗಲ ಆದ್ರೆ ಬಿಚ್ಚಕ್ಕಾಗಲ್ಲ. ಗೈಸ್ ಇಲ್ಲೊಂದ್ ಕಡೆ ಪಂಚರ್ ಅಂಗಡಿ ಇತ್ತು, ಬಟ್ ಈಗ ಇದು ಕ್ಲೋಸ್ ಆಗೈತೆ. ಬನ್ನಿ ಈಗ ಬೇರೆ ಕಡೆ ಆದ್ರೂ ಹೋಗೋಣ. ಆದ್ರೂ ಇವತ್ತಿನ ದಿನ ಎಲ್ಲ ಬರೀ ಟಯರಲ್ಲೇ ಕಳ್ದೋಯ್ತೈತೆ. ಗೈಸ್ ಟಯರ್ನ ಸರಿ ಮಾಡಿಸ್ಕೊಂಡು ಬರೋಣ ಅಂತ ತಗೊಂಡೋಗಿದ್ದೆ, ಆದರೆ ಅಲ್ಲಿ ನೋಡಿದ್ರೆ ಅವರು ಟ್ಯೂಬ್ ಟಯರು ಇದು ಅಂತ ಹೇಳಿದ್ರು. ಅದಕ್ಕೆ ನಾವಪ್ಪಂಗೆ ಫೋನ್ ಮಾಡಿದೆ, ಹಿಂಗೆ ಹೇಳ್ತಾರೆ ಅಂತ. ಅದಕ್ಕೆ ನಾವಪ್ಪ ಟಯರನ್ನ ತಗೋಬಾ ನಾವೇ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ನಾವಪ್ಪ ಈಗ ಟಯರನ್ನ ಬಿಚ್ಬಿಟ್ಟು ಟ್ಯೂಬನ್ನ ಹೊಸದು ತಗೊಂಡ್ಬಂದು ಹಾಕೋಣ ಅಂತ ಹೇಳ್ತಿದ್ರು. ಕಟಿಂಗ್ ಪ್ಲೇಸ್ ತಗ ಇಲ್ಲೇ ಇರಬೇಕು. ಇಲ್ಲಿ ಗೈಸ್ ನೋಡಿ, ಯೂಶ್ವಲಿ ಹಿಂಗೆ ಅಲಾಯ್ ವೀಲ್ ಇದ್ರೆ ಟ್ಯೂಬ್ಲೆಸ್ ಇರುತ್ತೆ. ನಾನು ಇದನ್ನ ನೋಡಿ ಟ್ಯೂಬ್ಲೆಸ್ ಅನ್ಕೊಂಡಿದ್ದೆ, ಆದರೆ ಇದು ಟ್ಯೂಬ್ ಟಯರ್. ಎರಡು ಕಡೆ ಆಗೈತಪ್ಪ. ಗೈಸ್ ನೋಡಿ, ಇಲ್ಲಿ ಟ್ಯೂಬಲ್ಲಿ 2 ಕಡೆ ತೂತಾಗೈತೆ, ಒಂದು ಇಲ್ಲೊಂದು, ಇನ್ನೊಂದು ಇಲ್ಲಿ. ಅದಕ್ಕೆ ಏರ್ ಹೋಗ್ತಾನೆ ಇತ್ತು. ಗೈಸ್ ನಾವಪ್ಪ ಇವಾಗ ಹೋಗಿ ಒಂದು ಹೊಸ ಟ್ಯೂಬನ್ನೇ ತಗೊಂಡ್ ಬಾ ಅಂತ ಹೇಳಿದ್ರು. ಇದು ಹಂಗೆ ಪಂಚರ್ ಹಾಕಿ ಇಟ್ಟಿರೋಣ ಅಂತ ಹೇಳಿದ್ರು. ಇಲ್ಲೇ ಒಂದು ಐತೆ ಒಂದು ಅಂಗಡಿ, ಟ್ಯೂಬನ್ನ ತಗೊಂಡ್ ಬರೋಣ. ಅಣ್ಣ ಇದು ಟ್ಯೂಬ್ ಇದೆಯಾ? ಟೈರ್ ಟ್ಯೂಬ್ ಬೇಕಿತ್ತು. CT100. ಗೈಸ್ ನಮ್ಮಪ್ಪ ಪೌಡ್ರ್ ಎಲ್ಲ ಹಾಕ್ತವ್ರೆ. ಏನಕ್ಕೆ ಪಪ್ಪ ಪೌಡ್ರ್ ಹಾಕೋದು? ಪೌಡ್ರ್ ಹಾಕ್ತಾರೆ ಮಗ. ಹೌದಾ? ಅದು ಈ ಟೈರ್ಗೂ ಇದಕ್ಕೂ ಅಂಟಬಾರ್ದು ಅಂತ, ಟೈರ್ಗೂ ಟ್ಯೂಬಿಗೂ ಅಂಟಬಾರ್ದು ಅಂತ ಪೌಡ್ರ್ ಹಾಕ್ತಾರೆ. ನಾವಪ್ಪ ಇದು ಫಸ್ಟ್ ಟೈಮು ಪಂಚರ್ ಆಗ್ತಿರೋದು ಟ್ಯೂಬ್ ಟೈರ್. ಟ್ಯೂಬ್ ಟೈರ್ ಫಸ್ಟ್ ಇದೆ. ಫಸ್ಟ್ ಟ್ಯೂಬ್ಲೆಸ್ ಹಾಕಿದ್ದೀರಾ? ಟ್ಯೂಬ್ಲೆಸ್ ಇದು ಅದೇ ಕಾರಿಗ. ಹಾಂ ಟ್ಯೂಬ್ ಎಲ್ಲ ಹಾಕುವಾಯ್ತು, ಏರೆಲ್ಲ ಹೊಡೆದು ಆಯ್ತು. ಈಗ ವಾಪಸ್ ಈಗ ಫಿಟ್ ಮಾಡ್ತಿದೀವಿ ಈಗ ಟೈರ್. ಗೈಸ್ ಈಗ ನಮ್ ಗಾನವಿ ಬೇರೆ ಫೋನ್ ಬೇರೆ ಮಾಡಿದ್ಲು, ಅಣ್ಣ ಕಾಲೇಜ್ ಬಿಡ್ತು ಅಂತ. ಅಲ್ಲಿ ನೋಡಿ, ಅಲ್ಲಿ ನಡೀತಾಳಲ್ಲಿ. ಅದ್ಯಾಕೆ ನೋಡ್ಲಿಲ್ವಾ ನಾನು ಆ ಕಡೆ ಬಂದಿದ್ದು? ಅದಕ್ಕೆ ಆಯ್ತು. ಗೈಸ್ ಇವತ್ತು ಇಡೀ ದಿನ ಬರೀ ಪಂಚರು ಟಯರು ಇದ್ರಲ್ಲೇ ಆಯಿತು ಗೈಸ್. ಜೊತೆಗೆ ಇವಾಗ ನಮ್ಮಮ್ಮ ಈಗ ಸಂಜೆ ಟೀ ಕೊಡ್ತಾರೆ. ಈಗ ಆಲ್ರೆಡಿ ಸ್ವಲ್ಪ ಅರ್ಧ ಗ್ಲಾಸ್ ಕೊಟ್ಟಿದ್ರು, ಬಟ್ ಅದನ್ನು ಪಾರ್ಲೆಜಿ ಬಿಸ್ಕೆಟ್ ಹೆಚ್ಕೊಂಡು ತಿಂತಿದ್ನ, ಸ್ವಲ್ಪ ಖಾಲಿ ಆಯಿತು. ಮತ್ತೆ ಇವಾಗ ಒಂದು ಅರ್ಧ ಹಾಕಿಸ್ಕೊತೀನಿ, ಸ್ವಲ್ಪ ಮುಕ್ಕಾಲು ಭಾಗ. ಗೈಸ್ ಸಾರಿ ಗೈಸ್, ಇವತ್ತಿನ ದಿನ ಎಲ್ಲ ಬರೀ ಪಂಚರ್ ಹಾಕೋದು, ಟೈರ್ ತೋರ್ಸೋದು, ಬರೀ ಅದೇ ಆಯ್ತು. ಏನಕ್ಕಂದ್ರೆ ನಂದೇನುವ ಇವತ್ತು ಬರೀ ಅದೇ ಆಯ್ತು. ಸೊ ಈಗ ಕಮೆಂಟ್ಸ್ಗಳಿಗೆ ಈಗ ಆನ್ಸರ್ ಮಾಡ್ತಾ ಹೋಗೋಣ. ಬ್ರದರ್ ಲವ್ ಫ್ರಮ್ ಲಂಡನ್ ಇಂದ ಕಮೆಂಟ್ ಹಾಕಿದ್ದೀರಾ? ಹೌದಾ? ಥ್ಯಾಂಕ್ ಯು ಬ್ರದರ್. ಹಾಗಂತ ಲಂಡನ್ ಹೇಗಿದೆ, ಲಂಡನ್ ಚೆನ್ನಾಗಿದೆಯಾ, ನಮ್ಮ ಇಂಡಿಯಾ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಬ್ರೋ ವಾಟ್ ಈಸ್ ಯುವರ್ ಹೈಟ್? ಬ್ರೋ ನಿಂಗೆ ಹಿಮಾಲಯನ್ ಫ್ಲಾಟ್ ಮಾಡ್ತೀಯಾ ಇಲ್ಲ ಟೋ ಟಚ್ಚಾ? ನನ್ನ ಹೈಟ್ ಬಂದು 5'8" ಇದ್ದೀನಿ. ನನ್ನ ಹಿಮಾಲಯನ್ ಬೈಕು ಫುಲ್ಲು ಕಂಪ್ಲೀಟಾಗಿ ಫ್ಲ್ಯಾಟ್ ಫುಟ್ ಏನಾಗಲ್ಲ, ಬಟ್ ಶೂಸ್ ಹಾಕೊಂಡಾಗ ಆಗುತ್ತೆ. ಕ್ರಾಕ್ಸ್ ಏನಾರು ಹಾಕೊಂಡ್ರೆ ಸ್ವಲ್ಪ ಅದೇ ಟೋ ಟಚ್, ಆ ಟೋ ಟಚ್ಗಿಂತನೂ ಇನ್ನೂ ಸ್ವಲ್ಪ ಆಗುತ್ತೆ, ಬಟ್ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಬ್ರೋ ನಿಮ್ಮ ಎಕೋಸ್ಪೋರ್ಟ್ ಯಾವ ಮಾಡೆಲ್? ನಮ್ಮಪ್ಪ ಇದಕ್ಕೆ ಒಂದು ಮೂರು ಬ್ಲಾಗ್ ಬಿಫೋರ್ ಹೇಳಿದ್ರು. ನಮ್ಮ ಎಕೋಸ್ಪೋರ್ಟ್ ಮಾಡಲು 2017 ಮಾಡಲು 2018 ತಗೊಂಡಿದ್ದು. ವೈ ಡೋಂಟ್ ಯು ಪ್ಲಾನ್ ಔಟ್ ಆಫ್ ಕಂಟ್ರಿ ಟ್ರಿಪ್ ವಿತ್ ಫ್ಯಾಮಿಲಿ? ಔಟ್ ಆಫ್ ಕಂಟ್ರಿ ಟ್ರಿಪ್ಪು ಮಾಡೋಣ. ಫಸ್ಟು ನಮ್ಮ ಇಂಡಿಯಾನೇ ಫಸ್ಟ್ ನೋಡೋಣ. ಚಕ್ರಮ್ಮ, ಆಬ್ಸಲ್ಯೂಟ್ಲಿ ಅಡ್ಮೈರ್ ಯುವರ್ ಬ್ಲಾಗಿಂಗ್. ಐ ಲೈಕ್ ಹೌ ಯು ಬಿಹೇವ್ ವಿತ್ ಯುವರ್ ಫ್ಯಾಮಿಲಿ. You are full of joy. Let's do a ride. I recently purchased Scrambler for 400x. I'll convince your parents. Let's plan a ride.
ಅವರು ಹೊಸ ಬೈಕ್ ತಗೊಂಡವ್ರಂತೆ. ಅದಕ್ಕೆ ನಾನು ನೀನು ಒಟ್ಟಿಗೆ ರೈಡ್ ಮಾಡೋಣ, ನಾನೇ ಬಂದು ನಿಮ್ಮ ಅಪ್ಪ ಅಮ್ಮನ ಹತ್ರ ಬಂದು ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಹೇಳಲ್ಲಿ ಓಕೆ. ನಿಜ. ಅವ್ರು ಯಾರು ಏನು ಅನ್ನೋದೇ ನಿಂಗೆ ಗೊತ್ತಿಲ್ಲ, ಅದು ಹೆಂಗ್ ಬಿಡ್ತೀಯ? ಒಳ್ಳೆಯವರೇ ಆಗಿರ್ಬೇಕು. ಕಷ್ಟ ಗುರು. ನಾವು ಅಪ್ಪ ಅಮ್ಮ ಇಲ್ಲಿ ನನ್ನ ಫ್ರೆಂಡ್ಸ್ ಗೊತ್ತಿರೋರ ಜೊತೆನೆ ಬಿಡಲ್ಲ. ಲಾಂಗ್ ರೈಡ್ ಎಲ್ಲೂ ಬಿಡಲ್ಲ ಅಂದ್ರೆ ಹಿಮಾಲಯನ್ ಬೈಕ್ ರೈಡಿಂಗ್ ಆಕ್ಸೆಸರೀಸ್ಗೆ ಇನ್ವೆಸ್ಟ್ ಮಾಡಿದ್ದು ಯಾಕೆ? ಇಂಜಿನಿಯರಿಂಗ್ ಮುಗಿತಿಲ್ವಾ? ಫುಲ್ ಟೈಮು ಮೋಟೋ ವ್ಲಾಗಿಂಗ್ ಮಾಡು, ನಿಮ್ಮ ಅಪ್ಪ ಅಮ್ಮ ಸಪೋರ್ಟ್ ಮಾಡಬೇಕು ಇದಕ್ಕೆ. ಇಲ್ಲ ಅವೆಲ್ಲ ಇಲ್ಲ, ಮನೇಲೇ ಮಾಡಲಿ, ಅಪರೂಪಕ್ಕೆ ಗಾಡಿ. ಫಿಶ್ ರೆಸಿಪಿ ಪ್ಲೀಸ್, ಮೌತ್ ವಾಟರಿಂಗ್. ಪಾಪ. ನೆಕ್ಸ್ಟ್ ಯಾವತ್ತಮ್ಮ? ಈಗ ಬುಧವಾರ ಮಾಡಲ್ಲನಮ್ಮ? ಅದು ಖಾರ ಎಲ್ಲ ಮಾಡಿಟ್ಬಿಟ್ಟಿದ್ದೀನಿ. ಓ ಅಲ್ವಾ, ಕರೆಕ್ಟ್. ನಿಮ್ಮ ಅಣ್ಣ ಯಾಕೆ ವ್ಲಾಗ್ ಅಲ್ಲಿ ತೋರಿಸ್ತಿಲ್ಲ ಅಂತ ಕಮೆಂಟ್ ಆಗ್ತಿದ್ದೀರಾ. ನಮ್ಮ ಅಣ್ಣ ಆಲ್ರೆಡಿ ತಮಿಳ್ನಾಡಲ್ಲಿ MBBS ಮಾಡ್ತಾನೆ, ಅದಕ್ಕೆ ವ್ಲಾಗ್ ಅಲ್ಲಿ ತೋರಿಸ್ತಿಲ್ಲ. ನೀವು ಅಪರೂಪಕ್ಕೆ ವ್ಲಾಗ್ ಅಲ್ಲಿ ನೋಡ್ತೀರಾ, ಅದಕ್ಕೆ ನಿಮ್ಗೆ ಈ ತರ ಕನ್ಫ್ಯೂಷನ್ಸ್ಗಳು. ವಿ ಆರ್ ಫ್ರಮ್ ಆನೇಕಲ್, ಆನ್ಕೋಲಾ, ಉತ್ತರ ಕನ್ನಡ. ಮೀ ಆ್ಯಂಡ್ ಮೈ ವೈಫ್ ನಿಮ್ಮ ಚಾನಲ್ ವಿಡಿಯೋಸ್ ನೋಡ್ತಾ ಇರ್ತೀವಿ. ಗೋಕರ್ಣ ಮುರುಡೇಶ್ವರ ಬಂದರೆ ಡೂ ವಿಸಿಟ್ ನಮ್ಮ ಊರು ಆನ್ಕೋಲಾ. ಎಸ್ಪೆಷಲಿ ಬೀಚ್ ಹತ್ರ ಸಿಗೋ ಫ್ರೆಶ್ ಮೀನು ತಗೋ ಹೋಗಿ. ಕಾರವಾರ ಸೈಡ್ ಈಸ್ ಬೆಸ್ಟ್ ಫಾರ್ ಲಿವಿಂಗ್. ಥ್ಯಾಂಕ್ ಯು ಗಣೇಶ್ ಅವರೇ, ನೀವು ಈ ಕಮೆಂಟ್ ಮಾಡಿದ್ದಕ್ಕೆ ನಂಗೆ ಖುಷಿ ಆಯಿತು. ಬಟ್ ಒಂದು ಬೇಜಾರಾಯಿತು, ಏನಂದರೆ ಫಿಶನ್ನ ತಗೊಂಡೋಗಿ ಅಂತ ಹಾಕಿದ್ದೀರಾ. ಅದೇ ಬನ್ನಿ ಬ್ರೋ ನಮ್ಮ ಮನೆಗೆ ಬನ್ನಿ ಬ್ರೋ ಅಂತ ನೀವು ಕರೆದೇ ಇಲ್ಲ. ಸುಮ್ಮನೆ ತಮಾಷೆ ಮಾಡಿದೆ ಬ್ರೋ. ನಾನು ನಿಮ್ಮ ಹಳೆ ಸಬ್ಸ್ಕ್ರೈಬರ್. ನಮ್ಮ ಬಿಜಾಪುರ ಗೋಲ್ ಗುಂಬಾಜ್ ನೋಡಕ್ಕೆ ಬನ್ನಿ. ಈ ಅಪ್ಪ ಎಷ್ಟು ಖುಷಿ ಆಯಿತು ಮಾರ್ರೆ. ಅಕ್ಕ ಹೇಳುವಾಗ ತುಂಬ ಖುಷಿ ಆಯಿತು, ಅಂದರೆ ತುಂಬ ಖುಷಿ ಆಯಿತು. ನಿಮ್ಮ ಅಮ್ಮ ಹೇಳಿದ್ರಲ್ಲ ವಿನುತಾ ಕೂಡ ಇಷ್ಟ ಅಂತ. ವಾವ್, ವಿನುತಾ ಅವರೇ ನಿಮ್ಮ ಮಂಗಳೂರಾ? ಬಾರಮಂಗರ್ ಹೋಗೋಣ. ನಾವು ಅಲ್ಲೇ ಸೆಟ್ಲ್ ಆಗ್ತೀವಿ ಬಿಡಿ. ಬ್ರೋ ನಿಮ್ಮ ಫಾದರ್ ಫ್ಯಾನ್. ಲಾಸ್ಟ್ ಟೈಮ್ ಬರ್ಡೇಗೆ ವಿಶ್ ಮಾಡಿದ್ದೆ ಇನ್ ಕಮೆಂಟ್, ನೀವು ಓದಲೇ ಇಲ್ಲ. ಎನಿವೇಸ್ ಬಿಲೇಟೆಡ್ ಹ್ಯಾಪಿ ಬರ್ಡೇ ಟು ಅಂಕಲ್. ವಿಶಸ್ನ ಮರಿದೆ ತಿಳಿಸಿ ಬ್ರೋ. ಆ್ಯಂಡ್ ಆಲ್ಸೋ ನಿಮ್ಮ ಫಾದರ್ ಸಖತ್ ಸೂಪರ್ ಮ್ಯಾನ್, ಆಲ್ವೇಸ್ ಬಿಸಿ ಇನ್ ಈಸ್ ಓನ್ ವರ್ಕ್. ಸೂಪರ್ ಅಂಕಲ್. ಸುಹಾಸ್ ಪಿ ಗೌಡ ಫ್ರಮ್ ಬೆಂಗಳೂರು. ಸಾರಿ ಸುಹಾಸ್ ಅವರೇ, ನೀವು ಲಾಸ್ಟ್ ಟೈಮ್ ಬರ್ತಡೇಗೆ ವಿಶ್ ಮಾಡಿದ್ದೆ, ಸಾರಿ. ಅದೇ ಕಮೆಂಟ್ಸ್ಗಳು ಒಂದೊಂದು ಸಿಗುತ್ತೆ, ಒಂದೊಂದು ಸಿಕ್ಕಿರಲ್ಲ ಇಲ್ಲಿ ಓದ್ತಿರ್ಬೇಕಿದ್ರೆ. ಬಟ್ ಈಗ ನಮ್ಮ ಅಪ್ಪ ಈಗ ಹೊರಗಡೆ ಸಿಟಿಗೆ ಹೋಗಿದ್ದಾರೆ. ಸೊ ಥ್ಯಾಂಕ್ ಯು ಕಮೆಂಟ್ ಮಾಡಿದ್ದಕ್ಕೆ. ಸೊ ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ಇಷ್ಟ ಆಗಿತ್ತು ಕಮೆಂಟ್ಸ್ಗಳು. ಇಲ್ಲಿವರೆಗೆ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಹಂಗಂತ ತುಂಬ ಜನ ನಿಮ್ಮ ಊರುಗಳಿಗೆ ಕರಿತಿದ್ದೀರಾ. ಬ್ರೋ ನಮ್ಮೂರು ಅಲ್ಲಿಗೆ ಮಂಡ್ಯಕ್ಕೆ ಬನ್ನಿ ಹಂಗೆ ಹಿಂಗೆ ಅಂತ. ಖುಷಿಯಾಗುತ್ತೆ ಮಾತ್ರ. ಸರಿ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.